ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರೀತಿಯಲ್ಲಿ ಮೋಸ, ಸ್ನೇಹದಲ್ಲಿ ದ್ರೋಹ, ಮದುವೆ ನಂತರ ವಿಚಿತ್ರ ಸಂಕಟ, ಇದೇನಾ ತುಲಾರಾಶಿಯವರ ಜೀವನ? ಯಾರ ಮುಂದೆಯೂ ಹೇಳಿಕೊಳ್ಳದ ನೋವು ತುಲಾರಾಶಿಯವರಿಗೆ ಯಾಕೆ? ಆತ್ಮೀಯ ತುಲಾರಾಶಿಯವರೇ, ನೀವು ಸಾಕ್ಷಾತ್ ಧರ್ಮ ಮತ್ತು ನ್ಯಾಯದ ಪ್ರತೀಕ. ಜಗತ್ತಿನ ಯಾವುದೇ ಸಮಸ್ಯೆ ಇರಲಿ ಅದನ್ನು ತೂಗಿ ಅಳೆದು ಸರಿಯಾದ ತೀರ್ಪು ಕೊಡುವ ಅದ್ಭುತ ಶಕ್ತಿ ನಿಮಗಿದೆ. ನಿಮ್ಮ ನಗುವಿನಲ್ಲಿ ಒಂದು ಆಕರ್ಷಣೆ ಇದೆ, ನಿಮ್ಮ ಮಾತಿನಲ್ಲಿ ಒಂದು ಸೌಜನ್ಯವಿದೆ. ಜಗಳ ಆಡುವವರನ್ನು ಒಂದು ಮಾಡುವ, ದ್ವೇಷಿಸುವವರನ್ನು ಪ್ರೀತಿಸುವಂತೆ ಮಾಡುವ ಮಾಂತ್ರಿಕ ಶಕ್ತಿ ಇರೋದು ಕೇವಲ ತುಲಾರಾಶಿಯವರಿಗೆ ಮಾತ್ರ. ಆದರೆ ಆತ್ಮೀಯ ತುಲಾರಾಶಿಯವರಿಗೆ, ನಿಮ್ಮನ್ನ ನೀವೇ ಕೇಳಿಕೊಳ್ಳಿ. ಇಡೀ ಜಗತ್ತಿನ ಸಮಸ್ಯೆಯನ್ನ ಬಗೆಹರಿಸುವ ನೀವು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಯನ್ನ ಯಾಕೆ ಬಗೆಹರಿಸಿಕೊಳ್ಳಲು ಆಗುತ್ತಿಲ್ಲ? ಶುಕ್ರದಶೆಯ ಆಶೀರ್ವಾದ ಪಡೆದ ನೀವು ಐಷಾರಾಮಿ ಜೀವನ ನಡೆಸಬೇಕಾದವರು. ಆದರೆ ಇಂದು ಯಾಕೆ ಮನಃಶಾಂತಿ ಇಲ್ಲದೆ, ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದೀರಿ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಬದುಕಿನಲ್ಲಿ ಪದೇ ಪದೇ ಮೋಸವೇ ಯಾಕೆ ಉಡುಗೊರೆಯಾಗಿ ಸಿಗುತ್ತಿದೆ? ತುಲಾರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನ ಜೀರ್ಣಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವ ಅವಮಾನಗಳಿಗೆ, ಸೋಲುಗಳಿಗೆ ಅಥವಾ ಆರ್ಥಿಕ ಕಷ್ಟಗಳಿಗೆ ಬೇರೆ ಯಾರೂ ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಉದ್ಧಾರವನ್ನ ತಡೆಯುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಸ್ವಭಾವದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನ ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ, ಹಗಲಿನಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಿಮ್ಮ ಬದುಕನ್ನ ಯಾರು ದೋಚಿಕೊಂಡು ಹೋಗುತ್ತಿದ್ರು, ನೀವು ಸುಮ್ಮನೆ ನೋಡುತ್ತಾ ನಿಂತಿದ್ದೀರಿ. ಆ ಒಂದು ಗುಣ ದೇವತೆಗಳಂತೆ ಬದುಕಬೇಕಾದ ನಿಮ್ಮನ್ನ ಇಂದು ಸಾಮಾನ್ಯನಿಗಿಂತ ಕೀಳಾಗಿ ಬದುಕುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ಸುಖನಂತೆ ಬದುಕಬೇಕಾದ್ರೆ ಮಾಡಬೇಕಾದ ಬದಲಾವಣೆ ಏನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕಂದ್ರೆ ಇದು ನಿಮ್ಮ ಮುರಿದು ಹೋದ ಮನಸ್ಸಿನ ಸಂಜೀವಿನಿ ಆಗಬಲ್ಲದು. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಯಾಕೆ ಇಷ್ಟಪಡುತ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುನ್ನ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ. ತುಲಾರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆ ತಕ್ಕಡಿ ಅಂದರೆ ಬ್ಯಾಲೆನ್ಸ್. ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ನೀವು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಮೊದಲನೆಯದಾಗಿ ನಿಮ್ಮ ರಾಜತಾಂತ್ರಿಕತೆ ಮತ್ತು ಸೌಜನ್ಯ. ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವ ಕಲೆ ನಿಮಗೆ ರಕ್ತಗತವಾಗಿ ಬಂದಿದೆ. ಎದುರಾಳಿ ಎಷ್ಟೇ ಕೋಪದಲ್ಲಿದ್ದರೂ ನಿಮ್ಮ ಒಂದೆರಡು ಪ್ರೀತಿಯ ಮಾತುಗಳಿಂದ ಅವರನ್ನು ತಣ್ಣಗಾಗಿಸಬಲ್ಲ ಶಕ್ತಿ ನಿಮಗಿದೆ. ಎರಡನೆಯದಾಗಿ ನಿಮ್ಮ ಸೌಂದರ್ಯ ಪ್ರಜ್ಞೆ ಮತ್ತು ಸ್ವಚ್ಛತೆ. ನೀವು ಇರೋ ಜಾಗ, ನೀವು ಧರಿಸುವ ಬಟ್ಟೆ, ನೀವು ಆಡುವ ಮಾತು, ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟುತನ ಇರುತ್ತದೆ. ಕೊಳಕುತನವನ್ನ, ಗಲಾಟೆಯನ್ನ ನೀವು ದ್ವೇಷಿಸುತ್ತೀರಿ. ಇದೇ ಕಾರಣಕ್ಕೆ ಜನ ನಿಮ್ಮನ್ನ ಸುಸಂಸ್ಕೃತರು ಅಂತ ಕರೆಯುತ್ತಾರೆ. ಮೂರನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ನಿಮ್ಮ ನ್ಯಾಯಪರ ಅನ್ಯಾಯವನ್ನ ಕಂಡರೆ ನೀವು ಸಹಿಸುವುದಿಲ್ಲ, ಆದರೆ ಅದನ್ನು ವಿರೋಧಿಸುವಾಗಲೂ ಒಂದು ನಾಗರಿಕತೆಯನ್ನು ಪಾಲಿಸುತ್ತೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ಜಗತ್ತಿಗೆ ಬೆಳಕು ನೀಡುವ ನೀವು, ನಿಮ್ಮ ಮನೆಯ ದೀಪವನ್ನೇ ಯಾಕೆ ಆರಿಸಿಕೊಂಡಿದ್ದೀರಿ? ನಿಮ್ಮ ಈ ಒಳ್ಳೆಯತನವೇ ನಿಮಗೆ ಮುಳುವಾಗಿದ್ದು ಹೇಗೆ? ಈಗ ಆ ಅಸಲಿ ಸತ್ಯವನ್ನ, ಆ ಕಹಿ ಗುಟ್ಟನ್ನ ಒಡೆಯುವ ಸಮಯ ಬಂದಿದೆ. ತುಲಾರಾಶಿಯವರೇ, ನಿಮ್ಮನ್ನ ಬಲಪ್ರಯೋಗದಿಂದ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನ ಕಣ್ಣೀರು ಹಾಕುವಂತೆ ಮಾಡುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ನಿರ್ಧಾರ ತೆಗೆದುಕೊಳ್ಳಲಾಗದ ಗೊಂದಲ ಮತ್ತು ಎಲ್ಲರನ್ನ ಮೆಚ್ಚಿಸಲು ಹೋಗುವ ದಾಸ್ಯದ ಮನೋಭಾವ. ಕೇಳಲು ಇದು ಸಣ್ಣ ವಿಷಯ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪ. ತುಲಾರಾಶಿಯವರಿಗೆ ಅವರಿಗೆ ಪ್ರತಿಯೊಂದು ವಿಷಯದಲ್ಲೂ ಗೊಂದಲ. ಇದನ್ನು ಮಾಡಬೇಕಾ ಅಥವಾ ಅದನ್ನು ಮಾಡಬೇಕಾ? ಇದು ಸರಿಯಾ ಅಥವಾ ಅದು ಸರಿಯಾ? ಈ ಗೊಂದಲದಲ್ಲೇ ನೀವು ಬದುಕಿನ ಅರ್ಧ ಸಮಯವನ್ನ ವ್ಯರ್ಥ ಮಾಡುತ್ತೀರಿ. ಅಷ್ಟೇ ಅಲ್ಲ, ನೀವು ಯಾರಿಗೂ ಇಲ್ಲ ಎಂದು ಹೇಳಲಾರಿರಿ. ಯಾರಾದರೂ ಬಂದು ಸಹಾಯ ಕೇಳಿದರೆ, ನಿಮ್ಮ ಹತ್ತಿರ ಸಮಯ ಇಲ್ಲದಿದ್ದರೂ, ನಿಮ್ಮ ಜೇಬಲ್ಲಿ ಹಣ ಇಲ್ಲದಿದ್ದರೂ, ನಿಮ್ಮ ಸುಖವನ್ನ ತ್ಯಾಗ ಮಾಡಿ ಅವರಿಗೆ ಸಹಾಯ ಮಾಡುತ್ತೀರಿ. ಯಾಕೆ ಗೊತ್ತಾ? ಎಲ್ಲಿ ನಾನು ಇಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊಳ್ತಾರೋ, ಎಲ್ಲಿ ನಾನು ಕೆಟ್ಟವನಾಗ್ತೇನೋ ಅನ್ನೋ ಭಯ ನಿಮ್ಮದು. ಈ ಎಲ್ಲರಿಗೂ ಒಳ್ಳೆಯವನಾಗಬೇಕು ಅನ್ನೋ ಹುಚ್ಚುತನ ಇದೆಯಲ್ಲ, ಇದೇ ನಿಮ್ಮನ್ನು ಸರ್ವನಾಶ ಮಾಡುತ್ತಿರುವುದು. ನೀವು ಬೇರೆಯವರ ಖುಷಿಗಾಗಿ ನಿಮ್ಮ ಆತ್ಮ ಗೌರವವನ್ನೇ ಒತ್ತೆ ಇಡುತ್ತೀರಿ. ನಿಮ್ಮದಲ್ಲದ ತಪ್ಪಿಗೆ ಕ್ಷಮೆ ಕೇಳುತ್ತೀರಿ. ಸಂಬಂಧ ಒಪ್ಪಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು ಅಂತ ವಿಷಯವನ್ನೇ ಅಮೃತ ಅಂತ ಕುಡಿಯುತ್ತೀರಿ. ಆದರೆ ಪ್ರತಿಫಲವಾಗಿ ನಿಮಗೆ ಸಿಗೋದೇನು? ಕೇವಲ ಅವಮಾನ ಮತ್ತು ದ್ರೋಹ. ಈ ಅತಿಯಾದ ಒಳ್ಳೆಯತನ ಮತ್ತು ಗೊಂದಲದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ.
ಮೊದಲನೆಯದಾಗಿ ಪರಾವಲಂಬಿಗಳ ಸ್ವರ್ಗವಾಗುವಿಕೆ. ತುಲಾರಾಶಿಯವರು ಎಲ್ಲಿಯವರೆಗೆ ಬೇರೆಯವರಿಗೆ ಉಪಯೋಗವಾಗುತ್ತಾರೆ ಅಲ್ಲಿಯವರೆಗೆ ಮಾತ್ರ ಜನ ಇವರನ್ನ ಪ್ರೀತಿಸುತ್ತಾರೆ. ನೀವು ನೋ ಹೇಳೋದಿಲ್ಲ ಅಂತ ಗೊತ್ತಿರೋ ಜನ ನಿಮ್ಮನ್ನ ಒಂದು ಟಿಶ್ಯೂ ಪೇಪರ್ ಥರ ಬಳಸಿಕೊಳ್ತಾರೆ. ನಿಮ್ಮ ಹಣ, ನಿಮ್ಮ ಸಮಯ, ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಕೊನೆಗೆ ನೀವು ಕಷ್ಟದಲ್ಲಿದ್ದಾಗ ನಿನಗೆ ಬುದ್ಧಿ ಇಲ್ವಾ, ಯಾಕೆ ಮಾಡಿದೆ ಅಂತ ನಿಮ್ಮನ್ನೇ ದೂಷಿಸಿ ಹೋಗ್ತಾರೆ. ಆದರೂ ನೀವು ಪಾಠ ಕಲಿಯುವುದಿಲ್ಲ, ಮತ್ತೆ ಅಂಥವರನ್ನೇ ನಂಬುತ್ತೀರಿ. ಎರಡನೆಯದಾಗಿ ಅವಕಾಶಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ನೀವು ಮಾಡುವ ತಡ ಅಂದರೆ ಇದೆಯಲ್ಲ, ಅದರಿಂದ ಎಷ್ಟೋ ಅದೃಷ್ಟ ಲಕ್ಷ್ಮಿಯನ್ನು ನೀವು ಬಾಗಿಲಿಂದಲೇ ವಾಪಸ್ ಕಳಿಸಿದ್ದೀರಿ. ಅತಿಯಾಗಿ ಯೋಚನೆ ಮಾಡುತ್ತಾ ಹೀಗಾದರೆ ಹೇಗೆ, ಹಾಗಾದರೆ ಹೇಗೆ ಅಂತ ಲೆಕ್ಕ ಹಾಕ್ತಾ ಕೂರುತ್ತೀರಿ. ಅಷ್ಟರಲ್ಲಿ ಕಡಿಮೆ ಬುದ್ಧಿವಂತರು ಆ ಅವಕಾಶವನ್ನು ಬಾಚಿಕೊಂಡು ಮುಂದೆ ಹೋಗಿರುತ್ತಾರೆ. ನಿಮ್ಮ ಬುದ್ಧಿವಂತಿಕೆ ಕೇವಲ ಪ್ಲಾನಿಂಗ್ ಮಾಡೋದ್ರಲ್ಲೇ ವ್ಯರ್ಥವಾಗುತ್ತಿದೆ ಹೊರತು ಆ್ಯಕ್ಷನ್ ತೆಗೆದುಕೊಳ್ಳುವುದರಲ್ಲಿ ಅಲ್ಲ. ಮೂರನೆಯದಾಗಿ ಒಳಮನಸ್ಸಿನ ನರಕ. ಹೊರಗೆ ಎಲ್ಲರ ಜೊತೆ ನಗುತ್ತಾ ಇರುವ ನೀವು ಒಳಗೆ ಅಳುತ್ತಿರುತ್ತೀರಿ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಾನು ಎಲ್ಲರಿಗೂ ಇಷ್ಟೆಲ್ಲ ಮಾಡಿದರೂ ನನಗೇಕೆ ಈ ಶಿಕ್ಷೆ ಅನ್ನೋ ಕೊರಗು ನಿಮ್ಮನ್ನು ದಿನೇ ದಿನೇ ಕೊಲ್ಲುತ್ತಿದೆ. ನಿಮ್ಮ ತನವನ್ನೇ ಕಳೆದುಕೊಂಡು ಬೇರೆಯವರಿಗಾಗಿ ಬದುಕುವ ಬೊಂಬೆಯಾಗಿದ್ದೀರಿ. ತುಲಾರಾಶಿಯವರೇ, ಸಾಕು ಮಾಡಿ. ಈ ತ್ಯಾಗವನ್ನು ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನಿಮ್ಮ ತನವನ್ನು ತೋರಿಸುವ ಸಮಯ ಬಂದಿದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಮತ್ತೆ ಮಿನುಗಬೇಕು. ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಈಗಲೇ ತೆಗೆದುಕೊಳ್ಳಿ. ಮೊದಲನೆಯದಾಗಿ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವುದನ್ನು ಕಲಿಯಿರಿ. ಯಾರು ನಿಮ್ಮ ಸಮಯವನ್ನು, ಶಾಂತಿಯನ್ನು ಹಾಳು ಮಾಡುತ್ತಾರೋ ಅವರಿಗೆ ಮುಖಕ್ಕೆ ಹೊಡೆದಂತೆ ನನ್ನಿಂದ ಆಗಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನೀವು ಕೆಟ್ಟವರಾದರೂ ಪರವಾಗಿಲ್ಲ, ನಿಮ್ಮ ನೆಮ್ಮದಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೆನಪಿಡಿ, ಜಗತ್ತನ್ನು ಮೆಚ್ಚಿಸಲು ನೀವು ಹುಟ್ಟಿಲ್ಲ. ನಿಮ್ಮ ಬೌಂಡರಿಯನ್ನು ನೀವೇ ಹಾಕಿಕೊಳ್ಳಿ, ಆಗ ಮಾತ್ರ ಜನ ನಿಮಗೆ ಬೆಲೆ ಕೊಡುತ್ತಾರೆ. ಎರಡನೆಯದಾಗಿ ತ್ವರಿತ ನಿರ್ಧಾರಗಳೇ ಯಶಸ್ಸಿನ ಮೆಟ್ಟಿಲು. ಇಂದಿನಿಂದ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಡಿ. ಯಾವುದೇ ಅವಕಾಶ ಬಂದರೆ ಅದು 70% ಸರಿಯಿದೆ ಅನಿಸಿದರೆ ಮುನ್ನುಗ್ಗಿ. ತಪ್ಪು ನಡೆದರೆ ತಿದ್ದಿಕೊಳ್ಳೋಣ, ಆದರೆ ಯೋಚನೆ ಮಾಡುತ್ತಾ ಕೂತು ಸಮಯ ವ್ಯರ್ಥ ಮಾಡಬೇಡಿ. ನಿಂತ ನೀರು ಕೊಳೆಯಾಗುತ್ತದೆ, ಹರಿಯುವ ನೀರು ಮಾತ್ರ ಪವಿತ್ರ. ಹಾಗೆಯೇ ಆ್ಯಕ್ಷನ್ ತೆಗೆದುಕೊಳ್ಳುವ ತುಲಾರಾಶಿಯವರು ಮಾತ್ರ ಗೆಲ್ಲುತ್ತಾರೆ. ಮೂರನೆಯದಾಗಿ ಸ್ವಯಂ ಪ್ರೀತಿ ಮತ್ತು ಸ್ವಾರ್ಥ. ಹೌದು, ನೀವು ಸ್ವಲ್ಪ ಸ್ವಾರ್ಥಿಗಳಾಗಬೇಕು. ನಿಮ್ಮ ಸಂಪಾದನೆಯನ್ನು, ನಿಮ್ಮ ಪ್ರೀತಿಯನ್ನು ಮೊದಲು ನಿಮ್ಮ ಮೇಲೆ ಖರ್ಚು ಮಾಡಿ. ನೀವು ಚೆನ್ನಾಗಿದ್ದರೆ ಮಾತ್ರ ಜಗತ್ತು ಚೆನ್ನಾಗಿ ಕಾಣುತ್ತದೆ. ಕನ್ನಡಿಯಲ್ಲಿ ನೋಡಿಕೊಂಡು ಬೇರೆಯವರಿಗಾಗಿ ಬದುಕುವುದನ್ನು ಬಿಟ್ಟು ನಿಮಗಾಗಿ ನೀವು ಬದುಕುವುದನ್ನು ಹಿಂದೆ ಪ್ರಾರಂಭಿಸಿ. ತುಲಾರಾಶಿಯವರೇ, ನೀವು ವಜ್ರದ ಹರಳಿದ್ದಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನು ಕತ್ತರಿಸಬೇಕು. ತುಲಾರಾಶಿಯವರೇ, ನೀವು ವಜ್ರದ ಹರಳಿದ್ದಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನು ಕತ್ತರಿಸಬೇಕು. ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಬೇಕೇ ಹೊರತು ವೀಕ್ ಆಗಿಸಿಲ್ಲ. ಇಂದಿನಿಂದ ನಿಮ್ಮ ಜೀವನದ ತಕ್ಕಡಿಯಲ್ಲಿ ಒಂದು ಕಡೆ ಜಗತ್ತನ್ನು ಇಡಿ, ಇನ್ನೊಂದು ಕಡೆ ನಿಮ್ಮನ್ನು ನೀವು ಇಟ್ಟುಕೊಳ್ಳಿ. ಯಾವಾಗಲೂ ನಿಮ್ಮ ಕಡೆಯ ತೂಕ ಹೆಚ್ಚಿರಲಿ. ನಿಮ್ಮ ಮೃದು ಸ್ವಭಾವವನ್ನು ದೌರ್ಬಲ್ಯ ಎಂದು ಭಾವಿಸಿದವರಿಗೆ ನಿಮ್ಮ ಕಠಿಣ ನಿರ್ಧಾರಗಳ ಮೂಲಕ ಉತ್ತರ ಕೊಡಿ. ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ಬಳಸಿಕೊಂಡು ಬಿಸಾಡಿದವರು ನಾಳೆ ನಿಮ್ಮ ಯಶಸ್ಸನ್ನು ಕಂಡು ಸಾಲಿನಲ್ಲಿ ಬಂದು ನಿಲ್ಲುವಂತೆ ಬೆಳೆಯಿರಿ. ಆ ತಾಕತ್ತು, ಆ ಕಲೆ, ಆ ರಾಜಯೋಗ ನಿಮ್ಮ ಜಾತಕದಲ್ಲೇ ಇದೆ. ಬೇಕಾಗಿರೋದು ಕೇವಲ ಎಚ್ಚೆತ್ತುಕೊಳ್ಳುವ ಮನಸ್ಸು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದರೆ, ಹೌದು ನಾನು ಕೂಡ ಇದೇ ತಪ್ಪನ್ನು ಮಾಡ್ತಿದ್ದೆ, ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಆಳವಾದ ಸತ್ಯಗಳನ್ನು ಹುಡುಕಿ ತರಲು ಸ್ಫೂರ್ತಿ ನೀಡುತ್ತದೆ. ಮತ್ತು ತುಲಾರಾಶಿಯವರೇ, ನಿಮ್ಮಂತೆ ನೋವು ಅನುಭವಿಸುತ್ತಿರುವ, ದಾರಿ ಕಾಣದೇ ಇರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನು ಪ್ರತಿ ವಾರ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ಲೈಕಾನ್ ಒತ್ತಿ. ನಿಮ್ಮ ಜೀವನದ ಯಾವ ಘಟನೆ ನಿಮಗೆ ಹೆಚ್ಚು ನೋವು ತಂದಿದೆ ಅಥವಾ ನೀವು ಇನ್ಮುಂದೆ ಯಾವ ಬದಲಾವಣೆ ಮಾಡಿಕೊಳ್ತೀರಿ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ.
ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ 7ನೇ ರಾಶಿ ತುಲಾರಾಶಿ. ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ. ಈ ಸಕ್ಕರೆ ಮಾತಿನ ಶಾಂತಿಪ್ರಿಯ ವ್ಯಕ್ತಿತ್ವದ ಹಿಂದೆ ಅಡಗಿರುವ ಕರಾಳ ಸತ್ಯಗಳೇನು? ನೀವು ತುಲಾರಾಶಿಯವರಾಗಿದ್ರೆ ಅಥವಾ ನಿಮ್ಮ ಹತ್ತಿರದವರು ತುಲಾರಾಶಿಯವರಾಗಿದ್ರೆ ತಪ್ಪದೆ ಈ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ಸದಾ ನಗುಮೊಗದ, ಎಲ್ಲರನ್ನೂ ಪ್ರೀತಿಸುವ, ನ್ಯಾಯಕ್ಕಾಗಿ ಹೋರಾಡುವ ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾರಾಶಿಯವರು. ತುಲಾರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ರಾಶಿಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲಾರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ತುಲಾರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ತುಲಾರಾಶಿಯವರ ಸಂಪೂರ್ಣ ಜೀವನದ ಸಾರ. ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನೂ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಇದೇ ಗುಣ ಅವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ. ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನೂ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಜಗಳ, ವಾದ, ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸುತ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ. ಇವರ ಮಾತು ಜೇನಿನಂತೆ ಸಿಹಿ. ಇವರ ನಗು ಯಾರನ್ನಾದರೂ ಮರುಳು ಮಾಡುವಂಥದ್ದು. ಆದರೆ ಇದು ಕೇವಲ ಮೇಲ್ಪದರ ಮಾತ್ರ. ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಳೆದು ತೂಗುತ್ತಿರುತ್ತಾರೆ. ಹೀಗೆ ಮಾಡಿದ್ರೆ ಸರಿಯಾ, ಹಾಗೆ ಮಾಡಿದ್ರೆ ಅವರಿಗೆ ಬೇಸರವಾಗಬಹುದಾ ಎಂಬ ಯೋಚನೆ ಇವರನ್ನ ಸದಾ ಕಾಡುತ್ತಿರುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ತುಲಾರಾಶಿಯವರು ಎಲ್ಲರನ್ನೂ ಇಷ್ಟಪಡುತ್ತಾರೆ, ಎಲ್ಲರೊಂದಿಗೂ ಚೆನ್ನಾಗಿರುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ತುಲಾರಾಶಿಯವರು ಎಲ್ಲರನ್ನೂ ಮೆಚ್ಚಿಸಲು ಹೋಗಿ ತಮ್ಮತನವನ್ನೇ ಕಳೆದುಕೊಳ್ಳುತ್ತಾರೆ. ಹೌದು, ಇವರಿಗೆ ಇಲ್ಲ ಎಂದು ಹೇಳಲು ಬರುವುದಿಲ್ಲ. ಬೇರೆಯವರಿಗೆ ಬೇಸರವಾಗುತ್ತದೆ ಎಂಬ ಕಾರಣಕ್ಕೆ ತಮಗೆ ಇಷ್ಟವಿಲ್ಲದಿದ್ದರೂ ಅನೇಕ ಕೆಲಸಗಳಿಗೆ ಒಪ್ಪಿಕೊಳ್ಳುತ್ತಾರೆ. ಸಂಘರ್ಷವನ್ನು ತಪ್ಪಿಸುವ ಸಲುವಾಗಿ ತಮ್ಮ ಅಭಿಪ್ರಾಯವನ್ನು ಬದಿಗಿಟ್ಟು ಬೇರೆಯವರ ಮಾತಿಗೆ ಹೌದು ಎನ್ನುತ್ತಾರೆ. ಇದರಿಂದಾಗಿ ಇವರನ್ನ ಅನೇಕರು ಸುಲಭವಾಗಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇವರು ಹೊರಗೆ ನಗುತ್ತಿದ್ದರೆ ಒಳಗೊಳಗೆ ಅದೇ ವಿಷಯಕ್ಕೆ ಕೊರಗುತ್ತಿರುತ್ತಾರೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿ ಮತ್ತು ಮೇಲಾಧಿಕಾರಿಯಾಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು. ಇವರನ್ನ ತಮ್ಮ ಕೆಲಸಕ್ಕೆ ಅನುಗುಣವಾಗಿ ಬಳಸಿಕೊಳ್ಳುತ್ತಾರೆ. ಆದರೆ ಯಾವುದೇ ಪ್ರತಿಫಲವಿಲ್ಲದೆ ತುಲಾರಾಶಿಯವರು ಮನಸ್ಸಿಗೆ ಯಾವ ವಿಷಯವನ್ನು ತೆಗೆದುಕೊಳ್ಳದೆ ಅವರಿಗೆ ಸಹಾಯ ಮಾಡುತ್ತಾರೆ. ತುಲಾರಾಶಿಯವರು ಅತ್ಯುತ್ತಮ ಸ್ನೇಹಿತರು. ನಿಮ್ಮ ಯಾವುದೇ ಸಮಸ್ಯೆಯನ್ನ ಗಂಟೆಗಟ್ಟಲೆ ಕುಳಿತು ಕೇಳುವ ತಾಳ್ಮೆ ಇವರಿಗಿದೆ. ಉತ್ತಮ ಸಲಹೆಗಾರರು. ಇವರು ನಿಮ್ಮೊಂದಿಗೆ ಇದ್ದರೆ ಜಗತ್ತೇ ಸುಂದರವಾಗಿ ಕಾಣುತ್ತದೆ. ಸಂಬಂಧಗಳಿಗೆ ಇವರು ಕೊಡುವ ಬೆಲೆ ಅಪಾರ. ಆದರೆ ಇವರನ್ನ ಸಂಪೂರ್ಣವಾಗಿ ನಂಬುವುದು ಕಷ್ಟ. ಯಾಕೆಂದರೆ ನಿಮ್ಮ ಮುಂದೆ ನಿಮ್ಮನ್ನು ಹೊಗಳಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆಯದೇ ಅಭಿಪ್ರಾಯವನ್ನು ಹೊಂದಿರಬಹುದು. ಇದು ಅವರ ದ್ವೇಷದಿಂದಲ್ಲ, ಬದಲಾಗಿ ಎಲ್ಲರ ಮುಂದೆಯೂ ಒಳ್ಳೆಯವರು ಎನಿಸಿಕೊಳ್ಳಬೇಕು ಎಂಬ ಅವರ ಹಂಬಲದಿಂದ. ಇದೇ ಕಾರಣಕ್ಕಾಗಿ ಕೆಲಸದ ಸ್ಥಳದಲ್ಲಿ ಇವರ ಹೆಸರು ಹಾಳಾಗುತ್ತದೆ. ಹಿಂದೆ ಒಂದು ಮುಂದೆ ಒಂದು ಮಾತನಾಡ್ತಾರೆ ಎಂದು ಇವರನ್ನ ಕೆಲವರು ದೂರ ಇಡುತ್ತಾರೆ.
ವೃತ್ತಿ ಜೀವನಕ್ಕೆ ಬಂದರೆ ತುಲಾ ರಾಶಿಯವರು ಅತ್ಯುತ್ತಮ ತಂಡದ ಸದಸ್ಯರಾಗಿರುತ್ತಾರೆ. ಇವರ ರಾಜತಾಂತ್ರಿಕತೆಯೇ ಇವರ ದೊಡ್ಡ ಶಕ್ತಿ. ಹಾಗಾಗಿಯೇ ಇವರು ಕಾನೂನು, ಮಾನವ ಸಂಪನ್ಮೂಲ, ಸಲಹೆಗಾರ, ವಿನ್ಯಾಸಕಾರ, ಕಲಾವಿದ, ಸಾರ್ವಜನಿಕ ಸಂಬಂಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ. ಇವರು ನೇರವಾಗಿ ಸಂಘರ್ಷಕ್ಕೆ ಇಳಿಯುವುದಿಲ್ಲ. ಬದಲಾಗಿ ತಮ್ಮ ಚಾಕಚಕ್ಯತೆಯಿಂದಲೇ ಕೆಲಸವನ್ನು ಸಾಧಿಸಿಕೊಳ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರದ್ದು ದ್ವಂದ್ವ ನೀತಿ. ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಐಷಾರಾಮಿ ಜೀವನ, ಬ್ರ್ಯಾಂಡೆಡ್ ಬಟ್ಟೆ, ದುಬಾರಿ ವಸ್ತುಗಳ ಮೇಲೆ ಹೆಚ್ಚು ಆಸೆ, ಸೌಂದರ್ಯಕ್ಕಾಗಿ ಮತ್ತು ತಮ್ಮ ಖುಷಿಗಾಗಿ ನೀರಿನಂತೆ ಹಣ ಖರ್ಚು ಮಾಡುತ್ತಾರೆ. ಆದರೆ ಅದೇ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಯೋಚಿಸಿ ಹಣ ಉಳಿಸಲು ಪ್ರಯತ್ನಿಸುತ್ತಾರೆ. ಈ ಉಳಿತಾಯ ಮತ್ತು ಖರ್ಚಿನ ನಡುವೆ ಸದಾ ಒಂದು ಹೋರಾಟ ನಡೆಯುತ್ತಲೇ ಇರುತ್ತದೆ. ಪ್ರೀತಿಯ ವಿಷಯದಲ್ಲಿ ತುಲಾ ರಾಶಿಯವರು ಹುಟ್ಟು ಪ್ರೇಮಿಗಳು. ಪ್ರೀತಿ, ಸರಸ ಸಲ್ಲಾಪ ಇಲ್ಲದೆ ಇವರ ಜೀವನ ಅಪೂರ್ಣ. ಇವರು ಸುಲಭವಾಗಿ ಪ್ರೀತಿಗೆ ಬೀಳುತ್ತಾರೆ. ತಮ್ಮ ಸಂಗಾತಿಯನ್ನ ಲೋಕದ ಅತ್ಯಂತ ಸುಂದರ ವ್ಯಕ್ತಿಯಂತೆ ಕಾಣುತ್ತಾರೆ. ಪ್ರೀತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ. ಆದರೆ ಇಲ್ಲಿದೆ ನೋಡಿ ಎರಡನೇ ಮತ್ತು ಅತ್ಯಂತ ದೊಡ್ಡ ತಿರುವು. ಇವರ ಪ್ರೀತಿ ಒಂದು ಸುಂದರವಾದ ಗಾಜಿನ ಅರಮನೆಯಂತೆ. ಹೊರಗಿನಿಂದ ನೋಡಲು ಅದ್ಭುತ, ಆದರೆ ಬಹಳ ಸೂಕ್ಷ್ಮ. ಇವರು ತಮ್ಮ ಸಂಗಾತಿಯಿಂದ ಪರಿಪೂರ್ಣತೆಯನ್ನು ಬಯಸುತ್ತಾರೆ. ಸಣ್ಣ ತಪ್ಪುಗಳನ್ನು ಸಹಿಸುವುದಿಲ್ಲ. ಸಂಬಂಧದಲ್ಲಿ ಸದಾ ಶಾಂತಿ, ಪ್ರೀತಿ ಇರಬೇಕೆಂದು ಬಯಸುತ್ತಾರೆ. ಆದರೆ ನಿಜ ಜೀವನದಲ್ಲಿ ಇದು ಅಸಾಧ್ಯ. ಜಗಳ, ವಾದಗಳು ಬಂದಾಗ ಇವರು ಅದರಿಂದ ಓಡಿ ಹೋಗುತ್ತಾರೆ. ಸಮಸ್ಯೆಯನ್ನ ಎದುರಿಸಿ ಬಗೆಹರಿಸುವ ಬದಲು ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ ಎಂದು ಕಾಯುತ್ತಾರೆ. ಇದು ಸಂಗಾತಿಗೆ ವಿಪರೀತ ಕಿರಿಕಿರಿಯನ್ನ ಉಂಟು ಮಾಡಬಹುದು. ಇವರ ಅನಿಶ್ಚಿತತೆ ಪ್ರೀತಿಯಲ್ಲಿ ದೊಡ್ಡ ಸಮಸ್ಯೆಯಾಗುತ್ತದೆ. ಒಂದು ನಿರ್ಧಾರ ತೆಗೆದುಕೊಳ್ಳಲು ವಾರಗಟ್ಟಲೆ, ತಿಂಗಳುಗಟ್ಟಲೆ ಯೋಚಿಸುತ್ತಾರೆ. ಇದು ಸಂಬಂಧವನ್ನೇ ಮುರಿಯುವ ಹಂತಕ್ಕೆ ತರಬಹುದು. ತುಲಾ ರಾಶಿಯವರ ದೌರ್ಬಲ್ಯಗಳೇನು ಎಂದು ನೋಡೋದಾದರೆ, ಇದು ಇವರ ಅತಿ ದೊಡ್ಡ ಶತ್ರು. ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ನಿರ್ಧಾರದವರೆಗೂ ಗೊಂದಲದಲ್ಲೇ ಇರುತ್ತಾರೆ. ಸಂಘರ್ಷದಿಂದ ಓಡಿ ಹೋಗುವುದು, ಸಮಸ್ಯೆಯನ್ನ ಎದುರಿಸಲು ಹೆದರುತ್ತಾರೆ. ಎಲ್ಲರನ್ನ ಖುಷಿಯಾಗಿಡಲು ಹೋಗಿ ತಮ್ಮನ್ನ ತಾವು ಕಳೆದುಕೊಳ್ತಾರೆ. ಶುಕ್ರನ ಪ್ರಭಾವದಿಂದ ಕೆಲವೊಮ್ಮೆ ಆರಾಮದಾಯಕ ಜೀವನಕ್ಕೆ ಹೆಚ್ಚು ಒತ್ತು ನೀಡಿ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ವಿಮುಖರಾಗುತ್ತಾರೆ. ಇವರಿಗೆ ಅನ್ಯಾಯವಾದರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ. ಹೊರಗೆ ನಗುತ್ತಾ ಮಾತನಾಡಿದರೂ ಒಳಗೊಳಗೆ ಆ ನೋವನ್ನು ಇಟ್ಕೊಂಡು ಸರಿಯಾದ ಸಮಯಕ್ಕೆ ತಮ್ಮ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳಬಹುದು. ತುಲಾ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ, ಇವರ ಅಧಿಪತಿ ಶುಕ್ರನು ಕಿಡ್ನಿ ಮತ್ತು ಕೆಳಬೆನ್ನಿನ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಹಾಗಾಗಿ ಇವರಿಗೆ ಕಿಡ್ನಿ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು ಹೆಚ್ಚಾಗಿ ಕಾಡಬಹುದು. ಅಲ್ಲದೆ ಅತಿಯಾದ ಮಾನಸಿಕ ಗೊಂದಲ ಮತ್ತು ಚಿಂತೆಯಿಂದ ಚರ್ಮದ ಸಮಸ್ಯೆಗಳು ಮತ್ತು ಹಾರ್ಮೋನ್ ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿವೆ. ಬನ್ನಿ ಈಗ ತುಲಾ ರಾಶಿಯವರ ಜೀವನದ ಅಂತಿಮ ರಹಸ್ಯವನ್ನು ತಿಳಿಯೋಣ. ಇವರ ಜೀವನದ ಮುಖ್ಯ ಉದ್ದೇಶವೇ ಸಮತೋಲನವನ್ನು ಸಾಧಿಸುವುದು. ಆದರೆ ವಿಪರ್ಯಾಸವೆಂದರೆ ಇವರ ಜೀವನವಿಡೀ ಅಸಮತೋಲನದಿಂದಲೇ ಕೂಡಿರುತ್ತದೆ. ಬಾಲ್ಯದಲ್ಲಿ, ಯೌವನದಲ್ಲಿ, ಪ್ರೀತಿಯಲ್ಲಿ, ವೃತ್ತಿಯಲ್ಲಿ ಎಲ್ಲದರಲ್ಲೂ ಒಂದು ರೀತಿಯ ಅತೃಪ್ತಿ, ಗೊಂದಲ ಇದ್ದೇ ಇರುತ್ತದೆ. ಇವರ ಜೀವನದ ನಿಜವಾದ ಪಯಣ ಆರಂಭವಾಗುವುದೇ ಯಾವಾಗ ಇವರು ಬೇರೆಯವರನ್ನ ಮೆಚ್ಚಿಸುವುದನ್ನು ಬಿಟ್ಟು ತಮಗಾಗಿ ಬದುಕಲು ಕಲಿಯುತ್ತಾರೋ, ಆಗ ಯಾವಾಗ ಎಲ್ಲ ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ, ಯಾವಾಗ ಸಂಘರ್ಷವನ್ನು ಎದುರಿಸಲು ಧೈರ್ಯ ಮಾಡುತ್ತಾರೋ, ಯಾವಾಗ ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ತಾರೋ, ಆಗಲೇ ಇವರ ಜೀವನ ಒಂದು ಸ್ಥಿರತೆಗೆ ಬರುತ್ತದೆ. ಇದು ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ನಂತರವೇ ಸಾಧ್ಯವಾಗುತ್ತದೆ. ಇವರ ಜೀವನದ ಹೋರಾಟವೇ ಹೊರಗಿನ ತಕ್ಕಡಿಯನ್ನು ಬಿಟ್ಟು ಒಳಗಿನ ಆತ್ಮದ ಧ್ವನಿಯನ್ನು ಕೇಳುವುದು. ತುಲಾರಾಶಿಯವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು: ಸಣ್ಣ ಸಣ್ಣ ವಿಷಯಗಳಲ್ಲಾದರೂ ಬೇಗ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಬದ್ಧರಾಗಿರಿ. ಬೇರೆಯವರಿಗೆ ಬೇಸರವಾಗುತ್ತದೆ ಎಂದು ಸುಮ್ಮನಿರಬೇಡಿ. ನಿಮ್ಮ ಅನಿಸಿಕೆಯನ್ನು ಗೌರವಯುತವಾಗಿ ತಿಳಿಸಿ. ವ್ಯಾಯಾಮ ಮತ್ತು ಧ್ಯಾನ ಮಾಡಿ. ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ಅತ್ಯಗತ್ಯ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಿ. ಬಿಳಿ ಬಣ್ಣದ ಹೂವು ಅರ್ಪಿಸುವುದರಿಂದ ಶುಕ್ರನ ಅನುಗ್ರಹ ದೊರೆಯುತ್ತದೆ. ಸಕ್ಕರೆ, ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡುವುದು ಶುಭ. ಹಾಗಾದರೆ ತುಲಾ ರಾಶಿ ಎಂದರೆ ಕೇವಲ ಸಕ್ಕರೆ ಮಾತು, ಸೌಂದರ್ಯ ಮತ್ತು ನಾಟಕವಲ್ಲ. ಅವರೊಳಗೆ ನ್ಯಾಯಕ್ಕಾಗಿ ಹೋರಾಡುವ ಗುಣವಿದೆ. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಹಂಬಲವಿದೆ. ಎಲ್ಲರನ್ನೂ ಪ್ರೀತಿಸುವ ವಿಶಾಲ ಹೃದಯವಿದೆ. ಅವರ ಅನಿಶ್ಚಿತತೆಯ ಹಿಂದೆ ಇರುವುದು ತಪ್ಪು ಮಾಡಬಾರದು ಎನ್ನುವ ಕಾಳಜಿ. ಮುಂದಿನ ಬಾರಿ ನೀವು ಯಾವುದೇ ತುಲಾ ರಾಶಿಯವರನ್ನ ಭೇಟಿಯಾದಾಗ ಅವರ ನಗುವಿನ ಹಿಂದಿರುವ ಆ ಗೊಂದಲಮಯ ಆದರೆ ಸುಂದರ ಮನಸ್ಸನ್ನು ಅರ್ಥ ಮಾಡಿಕೊ ಪ್ರಯತ್ನಿಸಿ.
ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.